ಬನ್ನಿ, ರಾಮಲಿಂಗಾರೆಡ್ಡಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ ಮಂತ್ರಿಗಳು. ರಾಮಲಿಂಗಾರೆಡ್ಡಿ ಅವರು ಏನು ಹೇಳ್ತಾರೆ? ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಹೇಳಿದ್ದನ್ನು ನೋಡಿದ್ವಿ. ಇದು ಅವ್ರಿಗೂ ಕೂಡ ಒಂದು ಎಚ್ಚರಿಕೆ ಸಂದೇಶ ಅಲ್ಲ, ಸರ್ಕಾರಕ್ಕೂ ಕೂಡ. ಇದು ಬೇಲ್ ರದ್ದಾಗುತ್ತೆ ಅಂತ ನಮಗೂ ಕೂಡ ಅನಿಸಿತ್ತು. ಯಾಕಂದರೆ ಸರ್ಕಾರವೇ ಒಂದು ಮೇಲ್ಮನವಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲೇಬೇಕು. ರಾಮಲಿಂಗಾರೆಡ್ಡಿ ಆ ಮಾತನ್ನು ಹೇಳಿದ್ದಾರೆ. ದೇವನಹಳ್ಳಿನಲ್ಲಿ ಮಾತಾಡ್ತಾ ರಾಮಲಿಂಗಾರೆಡ್ಡಿ ಹೇಳಿದರು, ಜೈಲುಗಳಲ್ಲಿ ಸಾಕಷ್ಟು ಸುಧಾರಣೆಗಳಾಗಬೇಕು. ಯಾಕಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತಪರಾಕಿ ಇದೆಯಲ್ಲ, ಅದು ಹಲವಾರು ಲೋಪದೋಷಗಳಿವೆ. ಒಂದಾ ಎರಡಾ ಇಷ್ಟೊಂದೆಲ್ಲ ಘಟನಾವಳಿಗಳು ಆದ ಮೇಲೂ ಕೂಡ ಮತ್ತೆ ಜೈಲುಗಳಲ್ಲಿ ಏನಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಜೈಲಲ್ಲೂ ಕೂಡ ಸುಧಾರಣೆ ಆಗಬೇಕು ಅಂತಾರೆ ರಾಮಲಿಂಗಾರೆಡ್ಡಿ. ಒಂದು 15 ದಿವಸಕ್ಕೆ ಮುಂಚೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ ಅವರು ಏನು ಮಾತಾಡಿದ್ರು ಅಂತ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ. ಅದನ್ನು ನೋಡಿದ ಮೇಲೆ ರದ್ದು ಮಾಡ್ತಾರೆ ಅಂತಲೇ ನಮಗೂ ಕೂಡ ಅನಿಸಿತ್ತು. ತಪ್ಪು ಮಾಡಿದ್ದಾರೆ ಹೈಕೋರ್ಟು ಅಂತ ಸುಪ್ರೀಂ ಕೋರ್ಟ್ ಜಡ್ಜು ನೇರವಾಗಿ ಹೇಳಿದರು. ಇದು ಕೋರ್ಟ್ ತೀರ್ಮಾನ ಅಲ್ವಾ, ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ಜೈಲುಗಳಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆ ಆಗಬೇಕು. ಜೈಲುಗಳಲ್ಲಿ ಮೊಬೈಲಲ್ಲಿ ಫೋನ್ ಮಾತಾಡೋದು ಮತ್ತು ಇನ್ನೂ ಅನೇಕ ಲೋಪದೋಷಗಳೆಲ್ಲ ಇದೆ. ಒಳ್ಳೆ ದಕ್ಷ ಅಧಿಕಾರಿಗಳನ್ನ ಹಾಕಿದಂಥ ಸಂದರ್ಭದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಸಡಿಲ ಬಿಟ್ಟರೆ ಏನಾಗುತ್ತೆ, ಇದೆಲ್ಲ ಆಗುತ್ತೆ. ಅದಕ್ಕೆ ನಾನು ಗೃಹ ಮಂತ್ರಿ ಆಗಿದ್ದಾನಲ್ವ, ಅದಕ್ಕೆ ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ಸ್ನ ಜೈಲಿಗೆ ಹಾಕಿ ಸಾಕಷ್ಟು ಸುಧಾರಣೆ. ಏನು ಸಿಎಂ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣ ಅವರು ಕೂಡ ಮಾತಾಡಿದ್ದಾರೆ. ನಟ ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ಏನು ರದ್ದಾಗಿದೆ, ಸರ್ಕಾರದ ತನಿಖಾ ಸಂಸ್ಥೆಗೆ ಪೂರಕವಾದಂತಹ ತೀರ್ಪು ಇವತ್ತು ಬಂದಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ದರ್ಶನ್ ಹೊರಗಿದ್ದು ತೊಂದರೆ ಆಗ್ತಾ ಇತ್ತು ಅನ್ನುವಂಥದ್ದು ಇತ್ತು, ಸಾಕ್ಷಿಗಳ ಮೇಲೆ ಏನಾದರೂ ಪ್ರಭಾವ ಬೀರಬಹುದು ಅನ್ನುವಂಥ ಒಂದು ಸಾಧ್ಯತೆಗಳಿದ್ವು. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಈಗ ತೀರ್ಪನ್ನು ಏನು ಕೊಟ್ಟಿದೆ ಅದು ಸರಿಯಾಗಿದೆ, ನಾವು ಸ್ವಾಗತಿಸ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಎಸ್ ಪೊನ್ನಣ್ಣ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ತನಿಖಾ ಸಂಸ್ಥೆಯ ಏನು ಮನವಿ ಇತ್ತು ಸುಪ್ರೀಂ ಕೋರ್ಟ್ ಮುಂದೆ, ಅದನ್ನು ಇವತ್ತು ಪೂರಕವಾಗಿ ತೀರ್ಪನ್ನು ಕೂಡ ಸುಪ್ರೀಂ ಕೋರ್ಟ್ ಅವರು ನೀಡಿದೆ. ದರ್ಶನ್ ಆರೋಪಿ ಈ ಪ್ರಕರಣದಲ್ಲಿ ಬಂಧನದಲ್ಲೇ ಉಳಿಬೇಕು, ಇಲ್ಲ ಅಂದರೆ ತನಿಖೆ ಸಂಸ್ಥೆಯ ವರದಿಯಲ್ಲಿ ನಡೀತಾ ಇರುವಂಥ ಟ್ರಯಲ್ಗಿರ್ಬೋದು ಮತ್ತು ಇರುವಂಥ ವಿಟ್ನೆಸ್ಗಳಿರ್ಬೋದು, ಇವ್ರ ಮೇಲೆ ಒತ್ತಡ ಇರುವಂಥ ಸಂಭಾವನೆ ಇದೆ ಅಂತ ಹೇಳುವಂಥ ನಿಲುವೇನಿತ್ತು ರಾಜ್ಯ ಸರ್ಕಾರದ್ದು, ಆ ನಿಲುವಿಗೆ ಪೂರಕವಾದಂಥ ವರದಿಯ ತೀರ್ಪನ್ನು ಇವತ್ತು ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ತೀರ್ಪನ್ನು ಸ್ವಾಗತ ಮಾಡ್ತೇನೆ. ಹಾಗೆ ತೀರ್ಪಿಗೆ ತಲೆಬಾಗ್ತಾ ಆ ತೀರ್ಪಿನಲ್ಲಿ ನೀಡುವಂಥ ಎಲ್ಲ ಆದೇಶಗಳನ್ನು ಚಾಚು ತಪ್ಪದೆ ನಾವು ಪಾಲಿಸ್ತೀವಿ ಅಂತ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ನಾವು ಪದೇ ಪದೇ ಉಚ್ಚ ನ್ಯಾಯಾಲಯದ ಮುಂದೆ ಕೂಡ ಪ್ರತಿಪಾದನೆ ಮಾಡಿರೋದು ಏನಂತ ಹೇಳಿದ್ರೆ, ಇಂಥ ಒಂದು ಶಕ್ತಿ ಬಲಿಷ್ಠವಾದಂಥ ವ್ಯಕ್ತಿಗಳು ಆರೋಪಿಗಳಾಗಿದ್ದಾಗ ಅವ್ರನ್ನ ಹೊರಗಡೆ ಬಿಟ್ಟರೆ ಖಂಡಿತವಾಗಿ ಯಾವುದಾರೆ ಒಂದು ರೀತಿಯಲ್ಲ ಇನ್ನೊಂದು ರೀತಿ ಇದರ ಮೇಲೆ ಅವರ ಪ್ರಭಾವವನ್ನು ಬೀರ್ತಾರೆ. ನಮಗೆ ಕೋರ್ಟ್ನಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಅವರಿಗೆ ನೀಡುವಂಥ ವಿಟ್ನೆಸ್ಗಳು ಯಾರಿದ್ದಾರೆ ಇವ್ರ ಮೇಲೆಲ್ಲ ಪ್ರಭಾವವನ್ನು ಬೀರುವಂಥ ಸಾಧ್ಯತೆ ಹೆಚ್ಚಿರ್ತದೆ. ಇದರಿಂದ ಅವನ್ನ ಬಂಧನದಲ್ಲಿ ಇಟ್ಟರೆ ಮಾತ್ರ ಒಂದು ಫ್ರೀ ಆ್ಯಂಡ್ ಫೇರ್ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅದನ್ನು ಸುಪ್ರೀಂ ಕೋರ್ಟ್ ಇವತ್ತು ಒಪ್ಪಿ ಆದೇಶವನ್ನು ಮಾಡಿದೆ. ನಾವು ಸ್ವಾಗತ. ರಾಜ್ಯ ಸರ್ಕಾರ